ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಅಂತರಂಗ ದೈವ ಗುರುರಾಯರ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಿಶೇಷವಾದ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ವರ್ಷದ ಕೊನೆಯ ದಿನ, ಏನನ್ನು ಕಳ್ಕೊಂಡ್ವಿ, ಏನನ್ನು ಪಡ್ಕೊಂಡ್ವಿ, ಏನನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ವಿ, ಏನನ್ನು ಬಿಟ್ವಿ, ಏನಿಂದ ಪಾಠ ಕಲ್ತ್ವಿ, ಇವೆಲ್ಲನೂ ಕೂಡ ಒಮ್ಮೆ ತಿರುಗಿ ನೋಡುವಂತಹ ಒಂದು ಕ್ಷಣ, ದಿನ ಅಂತ ಕೂಡ ಹೇಳಬಹುದು. ಕ್ಯಾಲೆಂಡರ್ ಬದಲಾವಣೆಯ ದಿನ ಅಂತ ಕೂಡ ಹೇಳಬಹುದು. 2026ನೇ ಮೊದಲ ಗುರುವಾರ ನಾಳೆ. ಗುರುಬಲ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಗುರುಬಲ ಇದ್ರೇ ಬದುಕಿನ ಆಟ ಸುಗಮ ಅಂತ ಹೇಳಬಹುದು. ಯಾರಿಗೆ ಗುರುಬಲ ಇರುತ್ತೋ ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ತುಂಬ ಯಶಸ್ಸನ್ನು ಕಾಣ್ತಾರೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ, ವಿಶ್ವವೇ ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಬಯಸೋಣ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಲ್ವಾ. ಹಾಗೆ ನಾಳೆ ಗುರುವಾರ ಆಗಿದೆ. ಎಲ್ಲರೂ ಕೂಡ ಇಂದು ನಾನು ಅಂದರೆ ಬುಧವಾರ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಲೇಟಾಗಿ ಒಂದು 8 ಗಂಟೆಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸಮಯ ಬಂದು 8 ಗಂಟೆ. ಇವಾಗಲೇ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾನು ಈ ವಿಡಿಯೋನ ಮಾಡಿರೋದು. ಖಂಡಿತ ಅಪ್ಲೋಡ್ ಮಾಡ್ತೀನಿ. ನಾಳೆ ಗುರುವಾರ ಬಂದಿರೋದ್ರಿಂದ ಗುರುರಾಯರ ಮಕ್ಕಳೆಲ್ಲರಿಗೂ ಕೂಡ ಸಂಭ್ರಮದ ಕ್ಷಣಗಳು ಅಂತ ಹೇಳಬಹುದು. ಹಾಗೆ ಇಂದು ಮಧ್ಯರಾತ್ರಿ 12 ಗಂಟೆವರೆಗೂ ಕಾದು ಸಂಭ್ರಮ ಆಚರಣೆ ಪಡುವಂಥವರು ತುಂಬ ಜನ ಇದ್ದೀವಿ. ಏಕೆಂದರೆ ಅಪ್ಡೇಟ್ ಆಗಲೇಬೇಕು. ಎಲ್ಲರೂ ಮಾಡುವಾಗ ನಾವು ಮಾಡಲ್ಲ, ನಾವು ಹಿಂಗೆ ಹಂಗೆ ಅಂತಲೂ ಕೂಡ ಕೆಲವರು ಹೇಳೋದಕ್ಕಾಗಲ್ಲ. ಆಚರಣೆನ ಮಾಡಿ ಸುರಕ್ಷಿತವಾಗಿ ಮಾಡ್ಕೊಳ್ಳಿ, ಅತಿರೇಕ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾಳೆ ಒಂದು ವಿಶೇಷವಾಗಿ ಒಂದು ಪುಟ್ಟದಾದ ಗುರುರಾಯರ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೆ ಮುಂಚಿತವಾಗಿ 2025 ಯಾರಿಗೆ ತುಂಬ ವಿಶೇಷ ವರ್ಷ ಆಯಿತು, ಯಾರಿಗೆ ಮಧ್ಯಮಾಪ ನಮಗೇನು ಅಂಥದ್ದೇನಿಲ್ಲ ಅನ್ನುವಂಥದ್ದಾಯಿತು, ಯಾರಿಗೆ ತುಂಬ ಒಂದು ಕರಾಳ ವರ್ಷ ಅಂತ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಳ್ಳೋಣ. ನನ್ನ ಒಂದು ಪುಟ್ಟ ಅಭಿಪ್ರಾಯನೂ ಕೂಡ ತಿಳಿಸ್ತೀನಿ. ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ. ಪ್ರಯತ್ನಕ್ಕೆ ಫಲ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್, ಏರಿಳಿತ ಖಂಡಿತ ಪ್ರತಿ ವರ್ಷದಲ್ಲೂ ಇರುತ್ತೆ. ಆದರೆ ಒಂದಂತೂ ಸತ್ಯ, ಮೇಲಿದ್ದವರು ಕೆಳಗೆ ಬರ್ತಾರೆ, ಕೆಳಗಿದ್ದವರು ಮೇಲೆ ಬಂದೇ ಬರ್ತಾರೆ. ಹಾಗೆ ಕಷ್ಟಪಡ್ತಾ ಇರೋರು, ನೋವಿರೋರು ಆ ನೋವಲ್ಲೇ ಇರೋದಿಲ್ಲ. ಅವ್ರಿಗೂ ಒಂದು ಒಳ್ಳೆಯ ದಿನ ಭಗವಂತ ನಿಶ್ಚಯ ಖಂಡಿತ ಮಾಡಿರ್ತಾರೆ. ಏನಂತೀರಿ ಈ ಅಭಿಪ್ರಾಯಕ್ಕೆ ತಿಳಿಸಿ. ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ, ನಿಮಗೆ ಹೇಗಿತ್ತು 2025 ಅಂತ ನಾನು ನಿಮ್ಮನ್ನು ಹೇಗೆ ಕೇಳ್ತಾ ಇದ್ದೀನೋ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನೋ, ನನ್ನದಾದ ಒಂದು ಪುಟ್ಟ ಅಭಿಪ್ರಾಯನೂ ನಿಮ್ಮ ಮುಂದೆ ತಿಳಿಸ್ತೀನಿ. 2025 ಬದುಕಿನಲ್ಲಿ ಈ ದೇಹದಲ್ಲಿ ಉಸಿರಿರೋವರೆಗೂ ಕೂಡ ಹೇಗಿರಬೇಕು ಏನು ಅನ್ನೋ ಅಂತಹ ಒಂದು ಪಾಠನ ಕಲಿಸ್ಕೊಟ್ಟಂತಹ ವರ್ಷ 2025. ಎಂದು ಒಂದು ಅರೆ ಕ್ಷಣನೂ ಕೂಡ ಕನಸಿನಲ್ಲೂ ಸಹ ನೆನೆಸದ ಒಂದು ಹೇಗೆ ಅಂತ ಹೇಳಿದ್ರೆ, ಎಂದೆಂದು ಈ ಘಟನೆ, ಈ ಕ್ಷಣ, ಈ ವರ್ಷ ಈಗ ನಡೆಯುತ್ತೆ ಅಂತ ಹೇಳಿ ಒಂದು ಕ್ಷಣನೂ ಕೂಡ ಮನಸ್ಸಿನಲ್ಲಿ ಅಂದುಕೊಂಡಿಲ್ಲದಂತಹ ದಿಗ್ಭ್ರಮೆನ ನಾನು ಅನುಭವಿಸಿದ್ದೀನಿ. 2025 2075 ಆದರೂ ಸಹ ಕಲಿತಂತಹ ನೋವು ಪಾಠನ ಮರೆಯೋದಕ್ಕಂತೂ ಆಗೋದಿಲ್ಲ. 2075ರವರೆಗೂ ನಾನು ಬದುಕಿದರೆ ನಿಜವಾಗ್ಲೂ 2025ನ ಮರೆಯೋಕ್ಕೆ ಆಗದ ಒಂದು ವರ್ಷ ನನಗೆ ಅಂತ ಹೇಳ್ತೀನಿ. ತುಂಬ ಪಾಠ ಕಲ್ತಿದ್ದೀನಿ. ಸ್ನೇಹಿತರು ಅಂದರೆ ಬೆರಳೆಣಿಕೆ ಅಂತ ಒಂದಿಷ್ಟು ಜನ,
ಸಂಬಂಧಿಕರಿಂದ ತುಂಬ ಪಾಠ ಕಲ್ತಿದ್ದೀನಿ. ತುಂಬ ಪಾಠ ಕಲಿಸಿದ್ದಾರೆ. ನನ್ನ ಮಕ್ಕಳು ಕಣ್ಮುಂದೆ ಬಂದು ಹೋಗ್ತಿದ್ದಾರೆ ಇಲ್ಲಿಗ. ತುಂಬ ಪಾಠ ಕಲ್ತಿದ್ದೀನಿ. ಆ ಪಾಠಕ್ಕೆ ಖಂಡಿತ ಉತ್ತರ ಕೊಡ್ತೀನಿ. ಭಗವಂತ ನನಗೆ ಒಂದನ್ನು ಕಸ್ಕೊಂಡವನೇ, ಬೆಲೆ ಕಟ್ಟಲಾಗದಂಥದ್ದನ್ನು ಕಸ್ಕೊಂಡವನೇ ಅಂದರೆ ಅದಕ್ಕೆ ಎರಡರಷ್ಟು ಶಕ್ತಿನ ಕೊಡ್ತಾರೆ. ಅದು ನಿಜವಾಗ್ಲೂ ಅದನ್ನು ಕೂಡ ನಾನು ಅನುಭವಿಸಿದ್ದೀನಿ. ಯಾರು ಇಲ್ಲದವ್ರಿಗೇ ಭಗವಂತನೇ ದಿಕ್ಕು ದೆಸೆ, ಒಳ್ಳೆ ಹಾದಿಯಲ್ಲಿ ಕರ್ಕೊಂಡು ಹೋಗೋದೇ ಭಗವಂತ. ನಾನು ನಂಬಿರುವಂತಹ ನನ್ನ ಅಂತರಂಗ ದೈವ ಗುರುರಾಯರು ಈ ಪಾಠಗಳು, ಈ ನೋವುಗಳು, ಈ ನಲಿವುಗಳ ಮಧ್ಯ ಮಗಳೇ ನಾನಿದ್ದೀನಿ, ಬಾ ನೀನು ಹಾದಿಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯನೂ ನಾನು ಇಲ್ಲಿ ಹೇಳ್ಕೊಳ್ಳೇಬೇಕು. ಖಂಡಿತ ಅವ್ರ ಹೆಸರೆಲ್ಲ ಹೇಳ್ತೀನಿ. ನನಗೆ ತುಂಬ ಸಹಾಯ ಮಾಡಿರೋರಿದ್ದಾರೆ. ತುಂಬ ಎಲ್ಲೂ ಒತ್ತಡ ಹೇರ್ದನೆ ನನ್ನ ಒಂದು ರಿಟರ್ನ್ ಒಂದು ಅಭಿಪ್ರಾಯಕ್ಕೋಸ್ಕರ ಅವರೇ ಕಾದು ಇಲ್ಲಿವರೆಗೂ ಕೂಡ ನನಗೆ ಕೊಟ್ಟಿರುವಂಥ ಭಗವಂತನ ಒಂದು ಅವಕಾಶ. ಅದು ತುಂಬ ನನ್ನನ್ನು ಹೇಗೆ ಅಂತ ಹೇಳಿದ್ರೆ ತುಂಬ ಸಪೋರ್ಟ್ ಮಾಡಿರೋರು ತುಂಬ ಜನನ ಸುತ್ತಾ ಇದ್ದಾರೆ. ಅವರನ್ನಂತೂ ಲೈಫ್ ಲಾಂಗ್ ನಾನು ಮರೆಯೋದಿಲ್ಲ. ಭಗವಂತ ಒಂದು ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಾನು ರಿಟರ್ನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದನ್ನು ಒಂದು ಸ್ಟೇಜ್ ಮೇಲೆ ಹೇಳ್ಕೊಳ್ಳುವಂಥದ್ದನ್ನು ಭಗವಂತನೇ ನನಗೆ ಕೊಡ್ತಾರೆ. ಆ ಸ್ಥಾನನ ಕೊಡೋವರೆಗೂ ಕಾಯ್ತಾ ಇದ್ದೀನಿ. ಅವರ ಒಂದು ಪ್ರೀತಿಗೆ, ಅವರ ಸಪೋರ್ಟಿಗೂ ಕೂಡ 2025ರಲ್ಲಿ ಕೊನೇ ಗಳಿಗೆಯಲ್ಲಿ ನಿಂತಿದ್ದೀನಿ ನಾನು. ಅವರನ್ನು ಕೂಡ ನಾನು ಮರೆಯೋದಿಲ್ಲ. ಪಾಠ ಕಲಿಸ್ತವ್ರನ್ನೂ ಕೂಡ ಲೈಫ್ ಲಾಂಗ್ ಮರೆಯೋದಿಲ್ಲ. ನಮ್ಮವರು ತಮ್ಮವರು ಅನ್ನೋದು ಸುಳ್ಳು ಅಂತ ಹೇಳಿ ನಿರೂಪಿಸಿದಂತಹ ವರ್ಷ 2025. ಮುಳುಗೋದೆ, ಮುಗೀತು ನನ್ನ ಕತೆ, ಇಷ್ಟೇನಾ ಅನ್ನುವಾಗ ನನ್ನ ರಾಯರು ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲನೂ ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ, ಉಸಿರು ಕೊಟ್ಟಿದ್ದಾರೆ, ಎಲ್ಲನೂ ನನಗೆ ದಾರಿ ಎರೆದಿದ್ದಾರೆ ನಮ್ಮ ರಾಯರು ಅಂತ ಹೇಳ್ತೀನಿ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅಂತ ಹೇಳ್ಕೊಳ್ತೀನಿ. 2025 ಮೊದಲೇ ಹೇಳಿದ್ದೀನಿ, 2075ರವರೆಗೂ ನಾನು ಬದುಕಿದರೆ ಖಂಡಿತ ನೆನಪಿಗೆ ಉಳಿಯುವಂಥ ವರ್ಷ ಅಂದರೆ 2025. ಹಾಗೆ ಪ್ರತಿಯೊಬ್ಬರು ಮನುಷ್ಯರ ಜೀವನದಲ್ಲೂ ಕೂಡ ಏನಾದರೂ ಒಂದು ಏರಿಳಿತ ಖಂಡಿತ ಈ ಭೂಮಿ ಮೇಲೆ ಬದುಕ್ತಿರುವಂಥ ಮನುಷ್ಯರ ಬದುಕಿನಲ್ಲಿ ಖಂಡಿತ ಬಂದು ಹೋಗಿರುತ್ತೆ. ಇಲ್ಲಿ ಯಾರು ಮೇಲೂ ಯಾರು ಕೆಳಗಿಲ್ಲ. ಇವತ್ತು ನಾನು ಅನುಭವಿಸ್ತೀನಿ, ನಾಳೆ ಮತ್ತೊಬ್ರಿಗೂ ಕೂಡ ಆ ಒಂದು ಅನುಭವದ ಪಾಠನ ಭಗವಂತನೇ ಕೊಡ್ತಾರೆ. ಇದು ನನ್ನ ಒಂದು ಈ ವರ್ಷದ ಒಂದು ಅನುಭವ. ನೀವು ಕೂಡ ಹೇಳ್ಕೊಳ್ಳಿ. ಗುರುವಾರ ಬಂದಿದೆ, ಸರಳವಾಗಿ ರಾಯರನ್ನ ಆರಾಧಿಸಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು 2026ನೇ ವರ್ಷ ಒಂದು ದಿಕ್ಸೂಚಿಯಾಗಿ ನಮ್ಮ ಬದುಕನ್ನು ಕರ್ಕೊಂಡೋಗುವಂತಹ ಕುಲ ಗುರು ಆಗಿರಿ ರಾಯರಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಾಗೆ ಧನುರ್ಮಾಸ ಇರೋದರಿಂದ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪಾರಾಧನೆ ಮಾಡ್ತೀರಾ, ಮಾಡ್ಕೊಳ್ಳಿ. ಮಹಾಗಣಪತಿಗೆ ಒಂದು ಪ್ರಾರ್ಥನೆ, ಕುಲದೇವರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಗುರುವಾರ ಗುರುರಾಯರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿ ನಿಮ್ಮ ಶಕ್ತಿ ಅನುಸಾರ ಒಂದು ತುಪ್ಪದ ದೀಪ ಹಚ್ಚುತ್ತೀನಿ ಅಂದರೆ ಖಂಡಿತ ಹಚ್ಚಿ ಸಿಹಿ ನೈವೇದ್ಯ ಏನಾದರೂ ಇಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಗುರುವಾರ ಹೀಗೆ ಸರಳವಾಗಿ ರಾಯರನ್ನ ಆರಾಧಿಸುತ್ತಾ ಸಂಕಲ್ಪ ಮಾಡಿಕೊಂಡು ಇದೊಂದು ಬೀಜಾಕ್ಷರಿ ಮಂತ್ರನ ತಪ್ಪದೆ ಬೆಳಗಿನ ಸಮಯನೇ 108 ಬಾರಿ ಹೇಳ್ಕೊಳ್ಳಿ. ಓಂ ಶ್ರೀಂ ರೀಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀಂ ರೀಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರನ 108 ಬಾರಿ ಹೇಳ್ಕೊಳ್ಳಿ. ನಿಮಗೆ ಲೆಕ್ಕ ಗೊತ್ತಾಗ್ತಿಲ್ಲ ಅಂದರೆ ಒಂದು 108 ಕಡಲೆಕಾಳನ್ನು ಇಟ್ಕೊಳ್ಳಿ. ಇಲ್ಲ ಜಪಮಾಲೆ ಇದೆ ಅಂತ ಹೇಳಿದರೆ ಜಪಮಾಲೆಯಲ್ಲಿ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಇದನ್ನು ಹೇಳ್ಕೊಳ್ಳಿ. ನಾಳೆ ವಿಶೇಷವಾಗಿರಲಿ. ಮೊದಲ ದಿನ, ಮೊದಲ ಗುರುವಾರ 2026ನೇ ವರ್ಷದ ಒಂದು ಮೊದಲ ದಿನ ಗುರುವಾರ ಅಂತ ಹೇಳ್ತಾ ಇದ್ದೀನಿ. ಹೊಸ ವರ್ಷ ಅಂತ ಹೇಳೋದಕ್ಕಿಂತನೂ ಕ್ಯಾಲೆಂಡರ್ ಬದಲಾವಣೆಯ ಒಂದು ದಿನ ಆಗಿರೋದ್ರಿಂದ
ವಿಶೇಷವಾಗಿ ಒಂದು ಸಂಕಲ್ಪಪೂರ್ವಕವಾಗಿ ಬ್ರಹ್ಮಾಂಡದಲ್ಲಿ ನೀವು ಕೇಳ್ಕೊಳ್ಳಿ, ಯೂನಿವರ್ಸಲ್ಲೂ ಕೂಡ ಕೇಳಿಕೊಂಡಾಗ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದನ್ನೇ ಬಯಸುತ್ತಾ, ಒಳ್ಳೆಯದನ್ನೇ ಹೇಳ್ಕೊಳ್ಳುತ್ತಾ ಬದುಕಿನ ಒಂದು ಜಟಕ ಬಂಡಿನ ಮುಂದೆ ಸಾಗಿಸೋಣ. ಇದೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಶ್ರೀಗಂಧ ರಾಯರಿಗೆ ಗಂಧ ಅರ್ಪಣೆ ಮಾಡಿ, ತುಳಸಿ ಅರ್ಪಣೆ ಮಾಡಿ, ನಿಮ್ಮ ಶಕ್ತಿ ಅನುಸಾರ ಹಾಲು ಸಕ್ಕರೆ ಇಡ್ತಿರೋ, ಕಲ್ಲು ಸಕ್ಕರೆ ಇಡ್ತಿರೋ, ಬಾಳೆಹಣ್ಣನ್ನು ಇಡ್ತಿರೋ, ಹೀಗೆ ಇಟ್ಟು ಆರಾಮಾಗಿ ಭಕ್ತಿಯಿಂದ ಮನಸ್ಸ ನೆಮ್ಮದಿಯಿಂದ ಈ ಅನುಷ್ಠಾನನ ಈ ಮಂತ್ರದೊಂದಿಗೆ ಆಚರಣೆ ಮಾಡಿ ಎಲ್ರಿಗೂ ಒಳಿತಾಗಲಿ, ರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ, ಎಲ್ಲರ ಬದುಕಿನಲ್ಲೂ ಕೂಡ ಗುರುರಾಯರು ಆಶೀರ್ವದಿಸಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತಾ ಕ್ಯಾಲೆಂಡರ ಮೊದಲ ದಿನದ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಲಾಸ್ಟಲ್ಲಿ ತಿಳಿಸ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೋಸ್ಕರ, ಚೈತ್ರ ಮಾಸಕ್ಕೋಸ್ಕರ ನಾವೆಲ್ಲರೂ ಎದುರು ನೋಡ್ತೀವಿ. ಹೊಸ ವರುಷ, ಹೊಸ ಒಂದು ಋತುಮಾನಕ್ಕೋಸ್ಕರ ಅಂತ ನಾವು ಹೇಗೆ ನಿರೀಕ್ಷೆ ಮಾಡ್ಕೊಂಡಿದ್ದೀವೋ ಹಾಗೆ ಅಪ್ಡೇಟ್ ಆಗಲೇಬೇಕು, ಕ್ಯಾಲೆಂಡರ್ ಬದಲಾವಣೆ ಆಗಲೇಬೇಕು, ಹೊಸ ವರ್ಷ ಅಂತ ಹೇಳ್ಕೊಳ್ಳೇಬೇಕು. ಆದ್ದರಿಂದ ನಾವೆಲ್ಲರೂ ಅಚ್ಚುಮೆಚ್ಚಿನ ವಾರ, ಎಲ್ರಿಗೂ ಕೂಡ ಗುರುವಾರ ಅಂದ್ರೇ ತುಂಬ ಪ್ರಿಯವಾದ ವಾರ ಆಗಿರೋದ್ರಿಂದ ಈ ರೀತಿ ಒಂದು ಸಂಕಲ್ಪಪೂರ್ವಕವಾಗಿ ನಾಳಿನ ಒಂದು ವಿಶೇಷ ದಿನನ ಆಚರಣೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ 2026ನೇ ಇಸ್ವಿ ಎಲ್ಲರ ಬದುಕಿನಲ್ಲೂ ಕೂಡ ಕಲ್ಲು ಸಕ್ಕರೆ ಆಗಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಂದು ನನ್ನ ಡೈಲಿ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಿನ್ನೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರದು ಮೊನ್ನೆ ಒಂದು ವಿಡಿಯೋ ಹಾಕಿದೆ. ತುಂಬ ಜನ ಕಾಲ್ ಮಾಡ್ತಾಯಿದ್ದೀರಿ, ದಯವಿಟ್ಟು ವಾಟ್ಸಪ್ ಮಾಡಿ. ತುಂಬ ಜನ ನಿನ್ನೆ ಮೊನ್ನೆಯಿಂದ ತುಂಬ ಆರ್ಡರ್ಸ್ ಕೂಡ ಬಂದಿದೆ. ದಯವಿಟ್ಟು ವಾಟ್ಸಪ್ ಮಾಡಿ, ಖಂಡಿತ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಕೊಡ್ತೀನಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ ಒಂದು ವಾಯ್ಸ್ ಮೆಸೇಜ್ ಹಾಕಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ರೈಟ್ ಕೇಳ್ತಾ ಇದ್ದೀರಿ, ಪ್ರೈಸ್ ಎಷ್ಟು ಹೇಳಿ ಅಕ್ಕ ಅಂತ ತುಂಬ ಜನ ನೀವು ಕೇಳ್ತಾ ಇರುವಂಥದ್ದು. ವಾಟ್ಸಪ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಸ್ಕ್ರೀನ್ ಮೇಲೆ ನಂಬರು ಕೂಡ ಕೊಟ್ಟಿರ್ತೀನಿ, ಕಾಲ್ ಮಾಡಬೇಡಿ ಆಯಿತಾ. ಆದಷ್ಟು ಬೆಳಗಿನ ಸಮಯ ನನಗೆ ಕಾಲ್ ಪಿಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಕೆಟ್ಟೋದಂಗೆ ಆಗುತ್ತೆ, ಕೆಲಸನೇ ಸಾಗೋದಿಲ್ಲ. ಅದಕ್ಕೋಸ್ಕರ ನನ್ನನ್ನು ಕೂಡ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.